ಐಎಂಎ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ 14 ಕಡೆ ಸಿಬಿಐ ಅಧಿಕಾರಿಗಳಿಂದ ದಾಳಿ ನಡೆದಿದೆ. ಪೊಲೀಸ್ ಅಧಿಕಾರಿಗಳ ನಿವಾಸದ ಮೇಲೆ ರೇಡ್ ನಡೆದಿದ್ದು ಐಎಂಎ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಅಧಿಕಾರಿಗಳಿಂದ ದಾಳಿ ನಡೆದಿದೆ. ಐಎಂಎ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ 14 ಕಡೆ ಸಿಬಿಐ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಪೊಲೀಸ್ ಅಧಿಕಾರಿಗಳ ನಿವಾಸದ ಮೇಲೆನೆ ರೇಡ್ ಅನ್ನ ನಡೆಸಲಾಗಿದ್ದು ಐಜಿ ಹೇಮಂತ್ ನಿಂಬಾಳ್ಕರ್, ಡಿಸಿಪಿ ಅಜಯ್ ಹಿಲೋರಿ, ಇನ್ಸ್ಪೆಕ್ಟರ್ ರಮೇಶ್, ಎಸ್ಐ ಗೌರೀಶ್ ಶಂಕರ್, ಡಿವೈಎಸ್ಪಿ ಶ್ರೀಧರ್ ಹೀಗೆ 14 ಕಡೆ ಸಿಬಿಐ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ದು. ಬೆಂಗಳೂರು, ಮಂಡ್ಯ, ಬೆಳಗಾವಿ, ರಾಮನಗರದಲ್ಲಿ ಏಕಕಾಲದಲ್ಲಿ ದಾಳಿಯನ್ನ ನಡೆಸಲಾಗಿದೆ. 14 ಕಡೆ. ಅದರಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಪ್ರಮುಖವಾಗಿ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಅಂದ್ರೆ ಐಪಿಎಸ್ ಅಧಿಕಾರಿಗಳ ಮನೆಗಳ ಮೇಲೆನೆ ದಾಳಿಯನ್ನ ನಡೆಸಲಾಗಿದೆ. ಇನ್ಸ್ಪೆಕ್ಟರ್ ರಮೇಶ್, ಎಸ್ಐ ಗೌರಿ ಶಂಕರ್, ಶ್ರೀಧರ್ ಆಗಿರ್ಬೋದು, ಹೇಮಂತ್ ನಿಂಬಾಳ್ಕರ್ ಆಗಿರ್ಬೋದು, ಇವರೆಲ್ಲರ ಮನೆಗಳ ಮೇಲೆ ಐಎಂಎ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಈ ಮೂಲಕ ಪೊಲೀಸ್ ಅಧಿಕಾರಿಗಳಿಗೆ ಶಾಕ್ ಅನ್ನ ಕೂಡ ನೀಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ಈಗಾಗಲೇ ಬೆಂಗಳೂರು ಮಾತ್ರ ಅಲ್ಲ, ಮಂಡ್ಯ, ಬೆಳಗಾವಿ, ರಾಮನಗರದಲ್ಲೂ ದಾಳಿ ನಡೆದಿದೆ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಒಂದ್ ಕಡೆ ಈಗಾಗಲೇ ಐಪಿಎಸ್ ಅಧಿಕಾರಿಗಳ ವಿಚಾರಣೆ, ಐಎಎಸ್ ಅಧಿಕಾರಿಗಳ ವಿಚಾರಣೆಯನ್ನ ಕೂಡ ಐಎಂಎ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿದ್ರು. ಸಾಕಷ್ಟು ಜನರ ಅರೆಸ್ಟ್ ಕೂಡ ಆಗಿದೆ. ಆದ್ರೆ ಈ ಒಂದು ರೇಡ್ ಈಗ ಎಷ್ಟೊತ್ತಿಗೆ ನಡೆದಿರುವಂತದ್ದು, ಯಾರ್ಯಾರ ಮನೆಗಳ ಮೇಲೆ, ಕಚೇರಿಗಳ ಮೇಲೆ ರೇಡ್ ಅನ್ನ ನಡೆಸಲಾಗಿದೆ ಅಂತ ಹೇಳಿ. ಎಸ್ ನವಿತಾ ಜೈನ್, ಈ ಒಂದು ಐಎಂಎ ಬಹುಕೋಟಿ ವಂಚನೆ ಪ್ರಕರಣದ ಸಂಬಂಧಪಟ್ಟಂತೆ ಸಿಬಿಐ ಇದು ಮೊಟ್ಟ ಮೊದಲ ಬಾರಿಗೆ ಬೃಹತ್ ಮಟ್ಟದಲ್ಲಿ ಒಂದು ದಾಳಿಯನ್ನು ನಡೆಸಿರುವಂತದ್ದು. ಪ್ರಮುಖವಾಗಿ 14 ಕಡೆ ಸಿಬಿಐ ಏಕಕಾಲದಲ್ಲಿ ದಾಳಿ ಮಾಡಿರುವಂತದ್ದು. ಬೆಂಗಳೂರಿನಲ್ಲಿ 11 ಕಡೆ ಒಂದು ರೇಡ್ ಮಾಡಿದೆ. ಆದ್ರೆ ಪ್ರಮುಖವಾಗಿ ಈ ಒಂದು ದಾಳಿಯಲ್ಲಿ ಐಪಿಎಸ್ ಅಧಿಕಾರಿಗಳಾಗಿರುವಂತಹ ಹೇಮಂತ್ ನಿಂಬಾಳ್ಕರ್ ಮತ್ತೆ ಅಜಯ್ ಹಿಲೋರಿ ಅವರ ಈ ಒಂದು ಪ್ರಕರಣದಲ್ಲಿ ಗಂಭೀರವಾಗಿ ಅವರ ಮೇಲೆ ಆರೋಪ ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಅವರನ್ನ ನೋಟಿಸ್ ಕೊಟ್ಟು, ಈ ಹಿಂದೆ ಹೇಮಂತ್ ನಿಂಬಾಳ್ಕರ್ ಮತ್ತೆ ಅಜಯ್ ಹಿಲೋರನ್ನ ನೋಟಿಸ್ ಕೊಟ್ಟು ಅವರನ್ನ ವಿಚಾರಣೆ ಕೂಡ ನಡೆಸ್ತಾ ಇದ್ರು. ಆದ್ರೆ ಈ ಸಂಜೆ ಈಗ ಏನು ಮನ್ಸೂರ್ ಖಾನ್ ಕೊಟ್ಟಂತ ಹೇಳಿಕೆಗಳನ್ನ ಆಧರಿಸಿ ಈಗ ಏಕಕಾಲದಲ್ಲಿ ಅವರ ಇಬ್ಬರ ಮನೆ ಸೇರಿದಂತೆ ಸುಮಾರು ಈ ಒಂದು ಹಗರಣದಲ್ಲಿ ಶಾಮೀಲಾದಂತಹ ಅಧಿಕಾರಿಗಳ ಎಲ್ಲ ಮನೆ ಕೂಡ ರೇಡ್ ಮಾಡಿರುವಂತದ್ದು. ಅದಲ್ಲದೆ ಬೆಂಗಳೂರು ಅಲ್ಲದೆ ಬೆಳಗಾವಿಯಲ್ಲೂ ಕೂಡ ಏನು ನಿಂಬಾಳ್ಕರ್ ಸಂಬಂಧಪಟ್ಟಂತಹ ಮನೆಯಲ್ಲಿ ಕೂಡ ಮೇಲೆ ಕೂಡ ರೇಡ್ ಆಗಿದೆ ಅಂತ ಈಗ ಮಾಹಿತಿ ಬರ್ತಾ ಇರುವಂತದ್ದು. ಅದಲ್ಲ ಕಡೆ ರಾಮನಗರ, ಮಂಡ್ಯ ಸೇರಿದಂತೆ ಸುಮಾರು 14 ಕಡೆ ಏಕಕಾಲದಲ್ಲಿ ಸಿಬಿಐ ಅಧಿಕಾರಿಗಳು ಸುಮಾರು 50 ಹೆಚ್ಚು ಜನ ಸಿಬಿಐ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಅದ್ರಲ್ಲಿ ಪ್ರಮುಖವಾಗಿ ಅಂದ್ರೆ ಏನು ಮನ್ಸೂರ್ ಖಾನ್ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದ. ಏನಂದ್ರೆ ಅಜಯ್ ಹಿಲೋರಿ ಈ ಒಂದು ಅಂದ್ರೆ ಆ ಒಂದು ಕ್ಷಣದಲ್ಲಿ ಅಂದ್ರೆ ಆ ಒಂದು ಹಗರಣ ಪ್ರಕರಣ ಏನಿತ್ತು ಆ ಸಂದರ್ಭದಲ್ಲಿ ಏನು ಪೂರ್ವ ವಿಭಾಗದ ಡಿಸಿಪಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಈ ಒಂದು ಪ್ರಕರಣವನ್ನ ಮುಚ್ಚಿ ಹಾಕುವಂತಹ ಆರೋಪ ಹಿನ್ನೆಲೆಯಲ್ಲಿ ಅವರನ್ನ ಈ ಒಂದು ಮನ್ಸೂರ್ ಖಾನ್ ಬಳಿ ಲಂಚವನ್ನ ಪಡೆದಿದ್ದು. ಅದಲ್ಲದೆ ಸುಮಾರು ಕೋಟ್ಯಾಂತರ ರೂಪಾಯಿ ಹಣ ಮತ್ತೆ ಗೋಲ್ಡ್ ಅನ್ನ ಪಡೆದಿದ್ರು ಅನ್ನೋ ಆರೋಪ ಸಹ ಗಂಭೀರವಾಗಿ ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳಿಗೂ ಸಹ ಅಜಯ್ ಹಿಲೋರನ್ನ ನೋಟಿಸ್ ಕೊಟ್ಟು ಅವರನ್ನ ವಿಚಾರಣೆ ಕೂಡ ನಡೆಸಿದ್ರು. ಅದ ಬಳಿಕ ಏನು ಸಿಬಿಐಗೆ ಈ ಕೇಸ್ ವರ್ಗಾವಣೆ ಆದ ನಂತರ ಸಿಬಿಐ ಅಧಿಕಾರಿಗಳು ಸಹ ಅವರನ್ನ ಏನು ಅಜಯ್ ಹಿಲೋರನ್ನ ನೋಟಿಸ್ ಕೊಟ್ಟು ಮತ್ತೆ ಅದಲ್ಲದೆ ಏನು ಮೊದಲನೇದಾಗಿ ಈ ಪ್ರಕರಣವನ್ನ ಸಿಐಡಿ ಇಲ್ಲದಂತ ತನಿಖೆ ನಡೆಸಿದಂತ ನಿಂಬಾಳ್ಕರ್ ಕೂಡ ಏನು ರಿಪೋರ್ಟ್ ಅನ್ನ ಹಾಕಿದ್ರು. ಈ ಹಿನ್ನೆಲೆಯಲ್ಲಿ ಅವರು ಕೂಡ ಏನು ಸಿಬಿಐ ಅಧಿಕಾರಿಗಳು ನಿರಂತರವಾಗಿ ವಿಚಾರಣೆ ನಡೆಸ್ತಾ ಇದ್ರು. ಆದ್ರೆ ಈಗ ಬೃಹತ್ ಮಟ್ಟದಲ್ಲಿ ಅವರ ಮನೆಗಳು ಸೇರಿದಂತೆ ಎಲ್ ಸಿ ನಾಗರಾಜು, ಶ್ರೀಧರ್ ಎಲ್ಲ ಮನೆಗಳ ಮೇಲೆ ಕೂಡ ಸುಮಾರು 14 ಕಡೆ ಏಕಕಾಲದಲ್ಲಿ ಒಂದು ರೇಡ್ ಅನ್ನ ಮಾಡಿ ಅವರ ಮನೆಯಲ್ಲಿ ಒಂದು ಪರಿಶೀಲನೆ ಕೂಡ ನಡೆಸ್ತಾ ಇರುವಂತದ್ದು. ನವಿತಾ ಜೈನ್, ಒಂದು ರೀತಿಯಲ್ಲಿ ಬಹಳ ಶಾಕಿಂಗ್ ಇದು. ಅಂದ್ರೆ ಯಾಕಂದ್ರೆ ಸಾಕಷ್ಟು ವಿಚಾರಣೆಯನ್ನ ನಡೆಸಲಾಗ್ತಾ ಇತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕಂದ್ರೆ ಈಗಾಗಲೇ ಮನ್ಸೂರ್ ಹೇಳಿರುವಂತಹ ಒಂದು ಆಧಾರದ ಮೇಲೆ, ಆತ ಹೇಳಿರುವಂತಹ ಮಾಹಿತಿಯ ಮೇರೆಗೆ ಅಂತ ಹೇಳಿ. ಸೊ ಈಗ ಈ ಒಂದು ರೇಡ್ ನಿಂದ ಸಾಕಷ್ಟು ವಿಚಾರಗಳು ಕೂಡ ಬೆಳಕಿಗೆ ಬರುವಂತಹ ಸಾಧ್ಯತೆ ಇದೆಯಾ? ಈಗ ಎಷ್ಟು ತಂಡಗಳಾಗಿ ಈ ಒಂದು ಸಿಬಿಐ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ದಾರೆ ಗಂಗಾಧರ್? ಎಸ್ ನವಿತಾ, ಈಗ ಪ್ರಾಥಮಿಕ ಮಾಹಿತಿ ಪ್ರಕಾರ ಈಗಾಗಲೇ ಸುಮಾರು 50ಕ್ಕೂ ಹೆಚ್ಚು ಜನ ಸಿಬಿಐ ಅಧಿಕಾರಿಗಳು, ಅದರಲ್ಲಿ ಏನು ಈ ಪ್ರಕರಣದ ನೇತೃತ್ವ ವಹಿಸಿದಂತಹ ಸಿಬಿಐ ಎಸ್ಪಿ ಥಾಮ್ಸನ್ ಜೋಶಿ ಅವರ ನೇತೃತ್ವದ ತಂಡಗಳೀಗ ರೇಡ್ ಅನ್ನ ಮಾಡಿರುವಂತದ್ದು. ಅದಲ್ಲದೆ ಪ್ರಮುಖವಾಗಿ ಏನು ಪ್ರಮುಖ ಆರೋಪಿ ಆಗಿರುವಂತಹ ಮನ್ಸೂರ್ ಖಾನ್ ಮತ್ತೆ ಐಎಂಎಸ್ ಸಂಸ್ಥೆ, ಇದರಲ್ಲಿ ಏನು ಅಧಿಕಾರಿಗಳು ಯಾರು ಶಾಮೀಲಾಗಿದ್ರು, ಯಾರಿಗೆ ಲಂಚವನ್ನ ಕೊಟ್ಟಿದ್ದೆ, ಇದೆಲ್ಲ ಬಗ್ಗೆ ಕೂಡ ಏನು ಎಸ್ಐಟಿ ಅಧಿಕಾರಿಗಳ ಬಳಿ ಆಗಿರಬಹುದು ಅಥವಾ ನಂತರ ಸಿಬಿಐ ಅಧಿಕಾರಿಗಳ ಬಳಿ ಏನು ಒಂದು ಕುಲಂಕುಷವಾಗಿ ನಂತರ ಏನು ಇಡಿ ಅಧಿಕಾರಿಗಳ ಬಳಿ ಕೂಡ ಎಲ್ಲ ಒಂದು ಮಾಹಿತಿಯನ್ನ ಕೊಟ್ಟಿದ್ದ. ಇದಾದ ನಂತರ ಸಿಬಿಐ ಅಧಿಕಾರಿಗಳು ಯಾವಾಗ ಪ್ರಕರಣವನ್ನ ತಮ್ಮ ಕೈಗೆ ತೆಗೆದುಕೊಂಡ್ರು, ಕುಲಂಕುಷವಾಗಿ ಎಲ್ಲಾ ಅಧಿಕಾರಿಗಳನ್ನ
ನೋಟಿಸ್ ಕೊಟ್ಟು ವಿಚಾರಣೆಯನ್ನ ನಡೆಸ್ತಾನೆ ಇದ್ರು. ಇದರ ಬಳಿಕ ಈಗ ಏನೋ ಒಂದು ಸಾಕ್ಷ್ಯಾಧಾರಗಳು ಸಿಕ್ಕ ಹಿನ್ನೆಲೆಯಲ್ಲಿ ಅವರ ಮನೆ ಮೇಲೆ ಈಗ ಏಕಕಾಲದಲ್ಲಿ ರೇಡ್ ಮಾಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಈಗ IPS ಅಧಿಕಾರಿಗಳಾಗಿರುವಂತಹ ಹೇಮಂತ್ ನಿಂಬಾಳ್ಕರ್ ಮತ್ತೆ ಅಜಯ್ ಲೋಡ್ ಮನೆಯಲ್ಲಿ ಕೂಡ ಈಗ ಏನು ಅವರ ಡಾಲರ್ಸ್ ಕೋಣೆ ನಿವಾಸದ ಮೇಲೆ ನಿಂಬಾಳ್ಕರ್ ನಿವಾಸದ ಮೇಲೆ ರೇಡ್ ಅನ್ನ ಮಾಡಿರುವಂತದ್ದು. ಅವರ ಮೇಲೆ ಹೆಚ್ಚಾಗಿ ಲಂಚದ ಆರೋಪ ಕೇಳಿ ಬಂದಿತ್ತು. ಅದಲ್ಲದೆ ಅಜಯ್ ಲೋರಿ DCP ಪೂರ್ವ ವಿಭಾಗದಲ್ಲಿ ಇದ್ದ ಸಂದರ್ಭದಲ್ಲಿ ಮನ್ಸೂರ್ ಖಾನ್ ಇಂದ ಕೋಟ್ಯಾಂತರ ರೂಪಾಯಿ ಹಣ ಮತ್ತೆ ಏನು ಚಿನ್ನವನ್ನ ಗಟ್ಟಿಯನ್ನ ಕೂಡ ಪಡೆದಿದ್ರು ಅನ್ನೋ ಆರೋಪ ಕೇಳಿ ಬಂದಿತ್ತು. ಹಿನ್ನೆಲೆಯಲ್ಲಿ ಅವರ ಮನೆ ಮೇಲೆ ಏಕಕಾಲದಲ್ಲಿ ರೈಡ್ ಮಾಡಿರುವಂತದ್ದು. ಇವರು ಸೇರಿದಂತೆ ಇನ್ನು ಯಾರ್ಯಾರ ಮನೆಗಳ ಮೇಲೆ ದಾಳಿ ಆಗಿದೆ ಗಂಗಾಧರ್? ಎಸ್ ಸವಿತಾ, ಪ್ರಮುಖವಾಗಿ ಹೇಮಂತ್ ನಿಂಬಾಳ್ಕರ್, LC ನಾಗರಾಜು ಮತ್ತೆ ಅಜಯ್ ಲೋರಿ ಮತ್ತೆ ಏನ್ ತನಿಖೆ ವಹಿಸುವಂತ ಶ್ರೀಧರ್ ಮತ್ತೆ ಇವರು ಎಲ್ಲ ಸೇರಿದಂತೆ ಈ ಒಂದು ಪ್ರಕರಣದಲ್ಲಿ ಶಾಮೀಲಾಗಿದ್ದಂತಹ ಅಧಿಕಾರಿಗಳು ಯಾರ್ಯಾರು ಇದ್ರು ಇವರೆಲ್ಲರ ಮನೆ ಏಕಕಾಲ ದಾಳಿ ಮಾಡಿರುವಂತದ್ದು. ಅದರಲ್ಲಿ 2 ಕಡೆ ಈಗ ಏನೋ ಪ್ರಾಥಮಿಕ ಮಾಹಿತಿ ಪ್ರಕಾರ 2 ಕಡೆ ಅಂದ್ರೆ ಬೆಂಗಳೂರು ಮತ್ತೆ ಬೆಳಗಾವಿಯಲ್ಲಿ ಹೇಮಂತ್ ನಿಂಬಾಳ್ಕರ್ ಮನೆ ಮೇಲೆ ರೇಡ್ ಆಗಿದೆ ಅಂತ ಹೇಳಲಾಗ್ತಿರುವಂತದ್ದು. ಅದಲ್ಲದೆ ಮಂಡ್ಯ ರಾಮನಗರ ಕೂಡ ಅಲ್ಲೂ ಕೂಡ ಅಧಿಕಾರಿಗಳು ರೇಡ್ ಅನ್ನ ಮಾಡಿರುವಂತದ್ದು. ಸವಿತಾ, ಓಕೆ, ಎಸ್, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ. ಸೊ ಒಂದು ರೀತಿಯಲ್ಲಿ ಇದು IPS ಅಧಿಕಾರಿಗಳು IAS ಅಧಿಕಾರಿಗಳಿಗೆ ಶಾಕಿಂಗ್. ಯಾಕಂದ್ರೆ CBI ಅಧಿಕಾರಿಗಳು ಯಾವಾಗ ಈ ಒಂದು CBIಗೆ ಟ್ರಾನ್ಸ್ಫರ್ ಮಾಡಲಾಯಿತು, ಈ ಒಂದು ಪ್ರಕರಣವನ್ನ ಸಾಕಷ್ಟು ತನಿಖೆ ಕೂಡ ಒಳಪಡಿಸಲಾಗಿತ್ತು IPS ಅಧಿಕಾರಿಗಳನ್ನ IAS ಅಧಿಕಾರಿಗಳನ್ನ. ಯಾಕಂದ್ರೆ ಮನ್ಸೂರ್ ಅಲಿ ಖಾನ್ ಹೇಳಿರುವಂತಹ ಒಂದು ಮಾಹಿತಿಯ ಮೇರೆಗೆ. ಆದ್ರೆ ಇವತ್ತು ಏಕಕಾಲದಲ್ಲಿ ಆಲ್ಮೋಸ್ಟ್ ಕರ್ನಾಟಕದಲ್ಲಿ 14 ಕಡೆಗಳಲ್ಲಿ CBI ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಒಟ್ಟಾರೆ 15 ಕಡೆಗಳಲ್ಲಿ ಈ ಒಂದು ದಾಳಿ ಕೂಡ ನಡೆದಿದೆ. ಸೊ ಈ ಹಿನ್ನೆಲೆಯಲ್ಲಿ ಈಗ ಬೆಂಗಳೂರು, ಮಂಡ್ಯ, ಬೆಳಗಾವಿ, ರಾಮನಗರದಲ್ಲೂ ಕೂಡ ದಾಳಿ ನಡೆಸಲಾಗಿದೆ. ಬೆಂಗಳೂರಲ್ಲೇ ಒಂದು ಕಡೆ 10 ಕಡೆಯಲ್ಲಿ ದಾಳಿಯನ್ನ ನಡೆಸಲಾಗಿದೆ. ಈ ಮೂಲಕ ಪೊಲೀಸ್ ಅಧಿಕಾರಿಗಳಿಗೆ ಶಾಕ್ ಅನ್ನ CBI ಅಧಿಕಾರಿಗಳು ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ಸಾಕಷ್ಟು ಪೊಲೀಸ್ ಅಧಿಕಾರಿಗಳ ಹೆಸರು ಕೂಡ ಕೇಳಿ ಬಂದಿತ್ತು, ತಳುಕು ಹಾಕಿಕೊಂಡಿತ್ತು, ಅವರನ್ನ ವಿಚಾರಣೆ ಕೂಡ ಮಾಡಲಾಗಿತ್ತು. ಆದ್ರೆ ಇದೀಗ ರೇಡ್ ಮಾಡುವ ಮೂಲಕ CBI ಅಧಿಕಾರಿಗಳು ತನಿಖೆಯ ಚುರುಕನ್ನ ಮುಟ್ಟಿಸಿದ್ದಾರೆ ಅಂತಾನೆ ಹೇಳಬೇಕಾಗತ್ತೆ. ಈ ಒಂದು ಪ್ರಕರಣದಲ್ಲಿ ಯಾರ್ಯಾರು ಇನ್ನೂ ಕೂಡ ಸಂಕಷ್ಟಕ್ಕೆ ಸಿಲುಕ್ತಾರೋ ಕಾದು ನೋಡಬೇಕಾಗಿದೆ. ಪೊಲೀಸ್ ಅಧಿಕಾರಿಗಳ ನಿವಾಸದ ಮೇಲೆ ಈಗಾಗಲೇ ರೇಡ್ ಆಗಿದ್ದು ನಾವು ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ಹೇಮಂತ್ ನಿಂಬಾಳ್ಕರ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. IG ಹೇಮಂತ್ ನಿಂಬಾಳ್ಕರ್ ಅವರ ವಿಚಾರಣೆ ನಡೆಸಲಾಗಿತ್ತು. DCP ಅಜಯ್ ಲೋರಿ ಅವರನ್ನ ಕೂಡ ವಿಚಾರಣೆ ಮಾಡಲಾಗಿತ್ತು. ಜೊತೆಗೆ ಈ ಪ್ರಕರಣದಲ್ಲಿ ಸಾಕಷ್ಟು ಜನರನ್ನ ಕೂಡ ಬಂಧಿಸಲಾಗಿರುತ್ತೆ ನಾವು ಗಮನಿಸ್ತೀವಿ. ಜಿಲ್ಲಾಧಿಕಾರಿ ಆಗಿರಬಹುದು ಅಥವಾ ಬೇರೆ ಬೇರೆ ಅಧಿಕಾರಿಗಳನ್ನಾಗಿರ್ಬೋದು, ಸಾಕಷ್ಟು ಮೌಲ್ಯಗಳನ್ನಾಗಿರ್ಬೋದು, ಹೀಗೆ ಸಾಕಷ್ಟು ಜನರನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನಕ್ಕೆ ಕೂಡ ಒಳಪಡಿಸಲಾಗಿತ್ತು. ಆದ್ರೆ IPS ಆಗಿರ್ಬೋದು IAS ಅಧಿಕಾರಿಗಳನ್ನ ವಿಚಾರಣೆ ಒಳಪಡಿಸಿದ ನಂತರ ಈಗ CBI ಒಂದು ರೀತಿಯ ಪ್ರಮುಖವಾದಂತಹ ಹೆಜ್ಜೆ ಗುರುತು ಇದು ಏನಂದ್ರೆ ದಾಳಿಯನ್ನ ಮಾಡಿದೆ. ಸೊ ದಾಳಿ ಮಾಡಿದ ನಂತರ ಸಾಕಷ್ಟು ಮಾಹಿತಿಗಳ ಬಗ್ಗೆ ಕೂಡ ಪರಿಶೀಲನೆ ನಡೆಸಲಾಗುತ್ತೆ. ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾರೆ. ಎಲ್ಲ ಲೆಕ್ಕಾಚಾರಗಳನ್ನು ಕೂಡ ನೋಡ್ತಾರೆ. ಏನಾಗಿದೆ, ಎಲ್ಲಿಂದ ಎಷ್ಟು ಬಂದಿದೆ, ಏನು ಅನ್ನುವಂತಹ ಎಲ್ಲಾ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾರೆ. ಏಕಕಾಲಕ್ಕೆ 14 ಕಡೆಗಳಲ್ಲಿ ದಾಳಿಯನ್ನ ನಡೆಸಲಾಗಿದ್ದು AC LC ನಾಗರಾಜ್ ಆಗಿರಬಹುದು, IAS ವಿಜಯಶಂಕರ್ ಆಗಿರಬಹುದು, ಗ್ರಾಮ ಲೆಕ್ಕಾಧಿಕಾರಿ ಮಂಜುನಾಥ್ ಆಗಿರಬಹುದು, ಹಾಗೇನೆ BDA ಇಂಜಿನಿಯರ್ ಕುಮಾರ್ ಮನೆ ಮೇಲೆ ಕೂಡ CBI ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. IMA ಸಂಸ್ಥೆ ಸಹಕಾರ ದೂರು ಬಂದರೂ ಕೂಡ ಕೆಲವು ಕಡೆ ಕ್ಲೀನ್ ಚಿಟ್ ಅನ್ನ ನೀಡಿತ್ತು. IMA ಸಂಸ್ಥೆ ವಿರುದ್ಧ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ದಾಳಿಯನ್ನ ಈಗ CBI ಅಧಿಕಾರಿಗಳು ನಡೆಸಿದ್ದಾರೆ. ಒಟ್ಟಾರೆ 15 ಕಡೆ CBI ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿಯನ್ನು ನಡೆಸಿದ್ದು. ಅದರಲ್ಲೂ ಕರ್ನಾಟಕದ 14 ಕಡೆ CBI ದಾಳಿ ಆಗಿದೆ. IMA ಹಗರಣದ ಆರೋಪದಡಿ ಈ ಒಂದು ಹಗರಣ ಏನಾಗಿತ್ತು, ಸಾಕಷ್ಟು ಕೋಟ್ಯಾಂತರ ಜನರಿಗೆ ಅಂದ್ರೆ ಕೋಟ್ಯಾಂತರ ರೂಪಾಯಿ ವಂಚನೆ ಪ್ರಕರಣ ಇದು. ಸಾಕಷ್ಟು ಜನರು ಇದರಿಂದಾಗಿ ಬೀದಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈ ಕಾರಣಕ್ಕಾಗಿ ಈ ಒಂದು ಪ್ರಕರಣವನ್ನ CBI ತನಿಖೆ ಕೂಡ ಒಳಪಡಿಸಲಾಗಿತ್ತು. CBI ಹ್ಯಾಂಡ್ ಓವರ್ಗೆ ತೆಗೆದುಕೊಂಡ ಮೇಲೆ ಸಾಕಷ್ಟು ಜನರನ್ನ ವಿಚಾರಣೆಗೆ ಕೂಡ CBI ಅಧಿಕಾರಿಗಳು ಮಾಡಿದ್ರು. ಆದ್ರೆ ಇದೀಗ ಏಕಕಾಲದಲ್ಲೇ CBI ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಅಂದ್ರೆ ಸಾಕಷ್ಟು ಈ ಒಂದು ಕಂಪನಿಯ ಬಗ್ಗೆ ಸಾಕಷ್ಟು ಆರೋಪಗಳು ಬಂದಿದ್ರು, ಸಾಕಷ್ಟು ದೂರುಗಳು ಬಂದಿದ್ರು, ಕ್ರಮವನ್ನ ಕೈಗೊಂಡಿರಲಿಲ್ಲ ಅನ್ನುವಂತಹ ಕಾರಣದ ಮೇಲೆ ಸಾಕಷ್ಟು ದೂರುಗಳು ಕೂಡ ಕೇಳಿ ಬಂದಿತ್ತು. ಇದೇ ಆಧಾರದ ಮೇಲೆ ಕ್ರಮ ಕೈಗೊಳ್ಳದ ಇರುವಂತಹ ನಿಟ್ಟಿನಲ್ಲಿ ಆ ನಂತರ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಜೊತೆಗೆ ಇದರಲ್ಲಿ ಲಂಚದ ವಿಚಾರವೂ ಕೂಡ, ಲಂಚದ ವಾಸನೆಯೂ ಕೂಡ ಬಡಿದಿತ್ತು ಅನ್ನೋದು. IMA ಮನ್ಸೂರ್ ಅಲಿ ಖಾನ್ ಈ ಪ್ರಕರಣದ ಪ್ರಮುಖ ಆರೋಪಿ, ಆತನೇ ಸಾಕಷ್ಟು ಜನರ ಹೆಸರನ್ನು ಕೂಡ ಬಾಯ್ಬಿಟ್ಟಿದ್ದ. ಸೊ ಈ ಮೂಲಕ ಪೊಲೀಸ್ ಅಧಿಕಾರಿಗಳಿಗೆ CBI ಅಧಿಕಾರಿಗಳು ಈಗಾಗಲೇ ಒಂದು ರೀತಿಯ ಶಾಕ್ ಅನ್ನ ಕೂಡ ಕೊಟ್ಟಿದ್ದಾರೆ. ರಾಜ್ಯದ 14 ಕಡೆ ಏಕಕಾಲದಲ್ಲಿ ದಾಳಿಯನ್ನ CBI ಅಧಿಕಾರಿಗಳು ನಡೆಸುವುದರ ಮೂಲಕ
ಪೊಲೀಸ್ ಅಧಿಕಾರಿಗಳ ನಿವಾಸದ ಮೇಲೂ ಕೂಡ ರೇಡ್ ನಡೆದಿದೆ. ಬೆಂಗಳೂರು, ಮಂಡ್ಯ, ಬೆಳಗಾವಿ, ರಾಮನಗರ ಹೀಗೆ ಸಾಕಷ್ಟು ಕಡೆಗಳಲ್ಲಿ ಕರ್ನಾಟಕದ 14 ಕಡೆಗಳಲ್ಲಿ ಸಿಬಿಐ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ದಾರೆ. ಸಾಕಷ್ಟು ತಂಡವನ್ನ ಕೂಡ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಇನ್ನು ಐಎಂಎ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸುದ್ದಿ ಆಗಿತ್ತು. ಕೇವಲ ಕರ್ನಾಟಕದ ಜನ ಮಾತ್ರ ಅಲ್ಲ, ಸಾಕಷ್ಟು ರಾಜ್ಯದ ಬೇರೆ ಬೇರೆ ಜನರಿಗೂ ಕೂಡ ಈ ಒಂದು ಐಎಂಎ ಪ್ರಕರಣದಲ್ಲಿ ವಂಚನೆಗೆ ಒಳಗಾಗಿದ್ರು. ಏನೋ ಮಹಾರಾಷ್ಟ್ರದ ಕಥೆಯನ್ನ ನೋಡೋದಾದ್ರೆ, ಮಹಾ ಸರ್ಕಸ್ಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಬಿಗ್ ಟ್ವಿಸ್ಟ್ ಸಿಗುವ ಸಾಧ್ಯತೆ ಇದೆ. ಶಿವಸೇನೆ ಹಾಗೂ ಕಾಂಗ್ರೆಸ್ ಶಾಸಕರು ರೆಸಾರ್ಟ್ ಸೇರಿದ್ದು ಬಿಜೆಪಿಗೆ ದಿಕ್ಕೆ ತೋಚದಂತಾಗಿದೆ. ಇತ್ತ ಮಹಾ ಸಿಎಂ ಸ್ಥಾನಕ್ಕೆ ದೇವೇಂದ್ರ ಫಡ್ನವೀಸ್ ರಾಜೀನಾಮೆ ಕೊಟ್ಟಿದ್ದು, ಸುದ್ದಿಗೋಷ್ಠಿಯಲ್ಲಿ ದೋಸ್ತಿ ಶಿವಸೇನೆ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಮಹಾ ಫಲಿತಾಂಶ ಬಂದು ಬರೋಬ್ಬರಿ 15 ದಿನಗಳು ಕಳೆದು ಹೋದವು. ದೋಸ್ತಿ ಶಿವಸೇನೆ ಮಾತ್ರ 50-50 ಫಾರ್ಮುಲಾದಿಂದ ಹಿಂದೆ ಸರಿದಿಲ್ಲ. ಆದರೆ ಒಂದೇ ಒಂದು ದಿನದಲ್ಲಿ ಶಿವಸೇನೆ ಮನವೊಲಿಸುವ ಬಿಜೆಪಿ ಮಹದಾಸೆ ಕೂಡ ಕೊನೆಗೂ ವಿಫಲವಾಗಿದೆ. ಆಡಳಿತಾವಧಿಯ ಕೊನೆ ದಿನವಾದ ಇಂದು ಫಡ್ನವೀಸ್ ರಾಜಭವನಕ್ಕೆ ತೆರಳಿ ರಾಜೀನಾಮೆ ನೀಡಿದ್ದಾರೆ. माझा राजीनामा सादर केला आहे आणि माननीय राज्यपालांनी तो स्वीकारला आहे. मी मात्र पहिल्याच पत्रकार परिषदेत हे स्पष्ट केलं होतं की आम्ही महायुतीचंच सरकार तयार करू आणि मी माननीय उद्धवजींचे आणि शिवसेनेचे आभार देखील पहिल्याच पत्रकार परिषदेमध्ये मांडले होते. दुर्दैवाने आपण सगळ्यांनी बघितलं असेल, गेले 15 दिवस ज्या प्रकारची वक्तव्य ಸದ್ಯ ಕುದುರೆ ವ್ಯಾಪಾರದ ಭಯದಲ್ಲಿರುವ ಶಿವಸೇನೆ ತನ್ನೆಲ್ಲ ಶಾಸಕರನ್ನ ಮುಂಬೈನ ರಂಗಶಾರದಾ ಹೋಟೆಲ್ನಲ್ಲಿ ಕೂಡಿ ಹಾಕಿದೆ. ಇನ್ನು ಕಾಂಗ್ರೆಸ್ ಕೂಡ ತನ್ನೆಲ್ಲ ಶಾಸಕರನ್ನ ರಾಜಸ್ಥಾನದ ಜೈಪುರಕ್ಕೆ ಶಿಫ್ಟ್ ಮಾಡಿದೆ. ಬಿಜೆಪಿಯಿಂದ ಶಾಸಕರ ಖರೀದಿ ಯತ್ನ ನಡೆದಿದ್ದು 50 ಕೋಟಿ ಆಫರ್ ಮಾಡಿದೆ ಅಂತ ಆರೋಪಿಸಿದೆ ಕಾಂಗ್ರೆಸ್. ಆರ್ಎಸ್ಎಸ್ ಕೊನೆ ಅಸ್ತ್ರವಾಗಿ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ. ಇಂದು ರಾತ್ರಿ ಶಿವಸೇನೆ ನಾಯಕ ಉದ್ಧವ್ ಠಾಕ್ರೆ ಜೊತೆ ಮಾತೋಶ್ರೀಯಲ್ಲಿ ಮಹತ್ವದ ಮೀಟಿಂಗ್ ಇದೆ. ಇಲ್ಲಿಯೇ ಮಹಾ ಸರ್ಕಾರದ ಭವಿಷ್ಯ ನಿರ್ಧಾರವಾಗಲಿದೆ. ಒಂದು ಶಿವಸೇನೆ ಮತ್ತೆ 50-50 ಸೂತ್ರಕ್ಕೆ ಪಟ್ಟು ಹಿಡಿಯಬಹುದು, ಇಲ್ಲವೇ ಹೊಸ ಬೇಡಿಕೆಗಳೊಂದಿಗೆ ಹೊಸ ಸೂತ್ರ ಮುಂದಿಡಬಹುದು. ಡಿಸಿಎಂ ಪಟ್ಟದ ಜೊತೆ ಹಣಕಾಸು ಖಾತೆ ಕೊಡಬೇಕು. ಶಿವಸೇನೆಯ 18 ಮಂದಿಗೆ ಸಚಿವ ಸ್ಥಾನ ಕೊಡಬೇಕು. ದೊಡ್ಡ ದೊಡ್ಡ ಖಾತೆಗಳೆಲ್ಲ ಶಿವಸೇನೆಗೆ ಕೊಡಬೇಕು. ಕೇಂದ್ರ ಸಂಪುಟದಲ್ಲಿ 3 ಅವಕಾಶ ಕೊಡಬೇಕು. ಈ ಮಧ್ಯೆ ಎನ್ಸಿಪಿ ಬೆಂಬಲಕ್ಕೆ ಬಿಜೆಪಿ ಯತ್ನಿಸಿದೆ ಎನ್ನಲಾಗಿದೆ. ಕೇಂದ್ರ ಸಚಿವ ರಾಮದಾಸ್ ಅಠವಾಳೆ ಎನ್ಸಿಪಿ ನಾಯಕ ಶರದ್ ಪವಾರ್ರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಈ ಭೇಟಿಗೆ ಮಹತ್ವ ಕೊಡೋದು ಬೇಡ, ಸಲಹೆ ಪಡೆಯಲು ಬಂದಿದ್ದೆ ಅನ್ನೋದು ಅಠವಾಳೆ ಹೇಳಿಕೆ. ವಿಳಂಬ ಬೇಡ, ಆದಷ್ಟು ಬೇಗ ಸರ್ಕಾರ ಮಾಡಲಿ ಎಂದಿದ್ದಾರೆ ಪವಾರ್. राष्ट्रवादी काँग्रेसचे अध्यक्ष शरदरावजी पवार यांना भेटण्यासाठी मी आलो होतो आणि त्यांचे आणि माझे गेले अनेक वर्षांपासूनचे अत्यंत जवळचे संबंध आहेत. पॉलिटिकली जरी आम्ही थोडे वेगवेगळे असलो तरी व्यक्तिगत पातळीवर त्यांच्याबद्दल मला प्रचंड आदर आहे. भारतीय जनता पार्टी आणि शिवसेना आणि त्यांचे मित्र पक्ष या सगळ्यांना महाराष्ट्राच्या जनतेने क्लिअर कट मॅन्डेट दिलेलं आहे आणि त्यामुळे यांनी बसून सरकार लवकर बनवावं. ಇದರ ನಡುವೆಯೇ ಬಿಜೆಪಿ ಹಾಗೂ ಶಿವಸೇನೆ ನಾಯಕರ ಟಾಕ್ ವಾರ್ ಮುಂದುವರೆದಿದೆ. की जेव्हा टर्म पूर्ण होते आणि नवीन सरकार स्थापन होत नाही, ते सरकार स्थापन झालं नाही तर राष्ट्रपती राजवट गाजते. आता ही घटनेतली तरतूद आहे ना, तर पुन्हा ही भीती आहे, धमकी आहे असं कोणाला वाटेल. ही धमकी नाही, ही भीती नाही. आणि जनतेने पराभव करून सुद्धा बहुमत न देता सुद्धा आपण राज्य करायचं, हा ज्याला तुम्ही महाजनादेश वगैरे म्हणता त्या महाजनादेशाचा अपमान आहे जो आपल्याला मिळालेला नाही. ಮಹಾ ಸರ್ಕಸ್ಗೆ ಇಂದು ಕೊನೆ ದಿನವಾಗಿದ್ದು ಬಿಜೆಪಿ ಹಾಗೂ ಶಿವಸೇನೆ ಇಂದು ತನ್ನ ಕೊನೆ ನಿರ್ಧಾರ ತಿಳಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ವೆಲ್ಕಮ್ ಬ್ಯಾಕ್. ಅಯೋಧ್ಯೆ ತೀರ್ಪಿಗೆ ಕೌಂಟ್ ಡೌನ್ ಶುರುವಾಗ್ತಾ ಇದ್ದಂತೆ ಉತ್ತರ ಪ್ರದೇಶ 7 ಸುತ್ತಿನ ಕೋಟೆ ಆಗ್ತಾ ಇದೆ. ಸಿಜೆ ರಂಜನ್ ಗೊಗಾಯ್ ಜೊತೆ ಉತ್ತರ ಪ್ರದೇಶ ಸಿಎಸ್ ಮೀಟಿಂಗ್ ಮಾಡಿದ್ದು ಒಂದೇ ಒಂದು ಸಣ್ಣ ಅವಘಡಕ್ಕೂ ಅವಕಾಶ ಕೊಡೋದಿಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ. ಅಯೋಧ್ಯೆ ಜಾಗ ವಿವಾದದ ತೀರ್ಪಿಗೆ ಕ್ಷಣಗಣನೆ ಶುರುವಾಗಿದೆ. ದೇಶಾದ್ಯಂತ ಕುತೂಹಲ ಮೂಡಿಸಿರೋ ತೀರ್ಪು ಮುಂದಿನ ವಾರ ಬರಲಿದ್ದು
ಉತ್ತರ ಪ್ರದೇಶದಲ್ಲಿ ಸೇನಾಪಡೆ ಹಾಗೂ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಇದೇ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಭದ್ರತೆಯ ಪರಾಮರ್ಶೆ ನಡೆಸಿದ್ದಾರೆ. ಉತ್ತರ ಪ್ರದೇಶದ ಮುಖ್ಯ ಕಾರ್ಯದರ್ಶಿ ಹಾಗೂ ಪೊಲೀಸ್ ಮಹಾನಿರ್ದೇಶಕರ ಜೊತೆ ಸಭೆ ನಡೆಸಿ ಭದ್ರತೆ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಅಯೋಧ್ಯೆಯಲ್ಲಿ ಭದ್ರತೆ ಪರಿಸ್ಥಿತಿ ಹೇಗಿದೆ? ಎಲ್ಲ ಕಡೆ ಭದ್ರತೆ ಹೆಚ್ಚಿಸಿದ್ದೇವೆ. ಸೇನಾಪಡೆ ನಿಯೋಜಿಸಿದ್ದೇವೆ. ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಪರಿಸ್ಥಿತಿ ಹೇಗಿದೆ? 144 ಸೆಕ್ಷನ್ ಜಾರಿ ಮಾಡಿದ್ದೇವೆ. RAF ನಿಯೋಜಿಸಿದ್ದೇವೆ. ಹೆಲಿಕಾಪ್ಟರ್ ಕೂಡ ಬಳಸುತ್ತೇವೆ. ಎರಡೂ ಧರ್ಮದ ನಾಯಕರ ಸಂಪರ್ಕದಲ್ಲಿದ್ದೀರಾ? ಪ್ರತಿನಿತ್ಯ ಸಭೆ ಮಾಡುತ್ತಿದ್ದೇವೆ. ಶಾಂತಿಯಿಂದಿರಲು ಸೂಚಿಸಿದ್ದೇವೆ. ಸರ್ಕಾರ ನಾಯಕರೊಂದಿಗೆ ಚರ್ಚಿಸಿದೆಯೇ? ಮಸೀದಿ ಮಂದಿರಗಳಿಗೆ ಭೇಟಿ ಕೊಡುತ್ತಿದ್ದಾರೆ. ಸಂಘಟನೆಗಳ ಜೊತೆ ಮಾತನಾಡಲಾಗಿದೆ. ನಿನ್ನೆ ರಾತ್ರಿ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉನ್ನತ ಪೊಲೀಸ್ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ನ್ಯಾಯಾಧೀಶರ ಜೊತೆ ಸಭೆ ನಡೆಸಿದ್ದಾರೆ. ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಸಿಎಂ ಆದಿತ್ಯನಾಥ್ ಸೂಚಿಸಿದ್ದಾರೆ. ಯುಪಿಯಲ್ಲಿ 4,000 ಪ್ಯಾರಾ ಮಿಲಿಟರಿ ಫೋರ್ಸ್ ನಿಯೋಜಿಸಲಾಗಿದ್ದು 20 ತಾತ್ಕಾಲಿಕ ಜೈಲುಗಳ ನಿರ್ಮಾಣ ಮಾಡಲಾಗಿದೆ. ಭದ್ರತೆಗೆಂದೇ 2 ಪ್ರತ್ಯೇಕ ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿ ಜಿಲ್ಲೆಯಲ್ಲೂ ರ್ಯಾಪಿಡ್ ಆಕ್ಷನ್ ಫೋರ್ಸ್, 78 ಜಿಲ್ಲಾ ರೈಲ್ವೆ ನಿಲ್ದಾಣಗಳಲ್ಲೂ ಸೇನಾಪಡೆ ಯೋಧರು ಕಾವಲು ಕಾಯ್ತಿದ್ದಾರೆ. ಕೆಲವೆಡೆ ಈಗಾಗಲೇ 144 ಸೆಕ್ಷನ್ ಜಾರಿ ಮಾಡಲಾಗಿದ್ದು ಪ್ರತಿನಿತ್ಯ ಧಾರ್ಮಿಕ ಮುಖಂಡರ ಜೊತೆ ಶಾಂತಿ ಸಭೆ ನಡೆಸಲಾಗುತ್ತಿದೆ. ಇನ್ನು ಅಯೋಧ್ಯೆ ತೀರ್ಪು ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಗೃಹ ಸಚಿವಾಲಯದ ಉನ್ನತಾಧಿಕಾರಿಗಳ ಸಭೆ ನಡೆಯಿತು. ಗುಪ್ತಚರ ದಳ ಮುಖ್ಯಸ್ಥ ಹಾಗೂ ಸಿಆರ್ಪಿಎಫ್ ಡಿಜಿ ಸೇರಿದಂತೆ ಹಲವು ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ಉತ್ತರ ಪ್ರದೇಶದಲ್ಲಿ ಸ್ಥಳೀಯ ಪೊಲೀಸರು ರಸ್ತೆಗೆ ತೆರಳಿ ಮೈಕ್ ಮೂಲಕ ಶಾಂತಿ ಕಾಪಾಡುವಂತೆ ಮನವಿ ಮಾಡುತ್ತಿದ್ದು ಸ್ಥಳೀಯ ಮುಖಂಡರ ಜೊತೆ ಸಭೆ ನಡೆಸುತ್ತಿದ್ದಾರೆ. ತೀರ್ಪು ಏನೇ ಬಂದರೂ ಸ್ವಾಗತಿಸಲು ಜಮಿಯತ್ ಉಲೇಮಾ ಸಂಘಟನೆ ಮನವಿ ಮಾಡಿದೆ. ಶುಕ್ರವಾರದ ಪ್ರಾರ್ಥನೆ ಬಳಿಕ ಈ ಸಂದೇಶ ಸಾರಲು ಸೂಚನೆ ನೀಡಿತ್ತು. ಮುಂದಿನ ವಾರ ನವೆಂಬರ್ 9, 10, 11, 12ಕ್ಕೆ ಸುಪ್ರೀಂ ಕೋರ್ಟ್ಗೆ ರಜೆ ಇದ್ದು ನವೆಂಬರ್ 13, 14, 15ರಲ್ಲಿ ಯಾವುದಾದರೂ ಒಂದು ದಿನ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ. ನವೆಂಬರ್ 17ರಂದು ಸಿಜೆಐ ರಂಜನ್ ಗೊಗೊಯ್ ನಿವೃತ್ತರಾಗಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಪುತ್ರ ರಾಹುಲ್ ಗಾಂಧಿ ಪುತ್ರಿ ಪ್ರಿಯಾಂಕಾ ವಾದ್ರಾ ಅವರಿಗೆ ಕೊಟ್ಟ ವಿಶೇಷ ಭದ್ರತಾ ಪಡೆಯನ್ನ ಹಿಂಪಡೆಯೋದಕ್ಕೆ ಸರ್ಕಾರ ಮುಂದಾಗಿದೆ. ಅಮಿತ್ ಶಾ ನೇತೃತ್ವದಲ್ಲಿ ನಡೆದ ಗೃಹ ಸಚಿವಾಲಯದ ವಾರ್ಷಿಕ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಗುಪ್ತಚರ ಇಲಾಖೆ ಬೆದರಿಕೆ ಇಲ್ಲ ಅಂತ ತಿಳಿಸಿದ ಹಿನ್ನೆಲೆಯಲ್ಲಿ ಸರ್ಕಾರ ಎಸ್ಪಿಜಿ ಭದ್ರತೆಯನ್ನು ಹಿಂದಕ್ಕೆ ಪಡೆಯೋದಕ್ಕೆ ಮುಂದಾಗಿದೆ. ಎಸ್ಪಿಜಿ ಭದ್ರತೆಯನ್ನು ಹಿಂದಕ್ಕೆ ಪಡೆದು Z+ ಭದ್ರತೆಯನ್ನು ಕೊಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಲವು ಬಾರಿ ಭದ್ರತಾ ನಿಯಮ ಉಲ್ಲಂಘನೆ ಮಾಡಿದ್ರು ಅಂತ ಹೇಳಲಾಗಿದ್ದು ಎಲ್ಲಾ ಭದ್ರತಾ ಏಜೆನ್ಸಿಗಳ ಅಂಕಿಅಂಶಗಳನ್ನು ಪರಿಗಣಿಸಿ ನಂತರ ಮೌಲ್ಯಮಾಪನ ಮಾಡಿ ಗೃಹ ಇಲಾಖೆ ಈ ನಿರ್ಧಾರವನ್ನ ಕೈಗೊಂಡಿದೆ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ರಾಜಕೀಯ ಪ್ರಚಾರಕ್ಕಾಗಿ ಒಟ್ಟು 820 ಕೋಟಿ ಖರ್ಚು ಮಾಡಿರುವುದಾಗಿ ತಿಳಿಸಿದೆ. 2014ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 516 ಕೋಟಿ ರೂಪಾಯಿ ವೆಚ್ಚ ಮಾಡಿತ್ತು. 2014ರಲ್ಲಿಯೇ ಬಿಜೆಪಿ ಚುನಾವಣಾ ವೆಚ್ಚ 714 ಕೋಟಿ ರೂಪಾಯಿ ಆಗಿತ್ತು. ಇನ್ನು 2000 ಪಕ್ಷದ ಪ್ರಚಾರಕ್ಕೆ 626 ಕೋಟಿ ರೂಪಾಯಿ ಖರ್ಚಾದರೆ ಅಭ್ಯರ್ಥಿಗಳ ಪರ ಪ್ರಚಾರಕ್ಕೆ 193.9, 2014ರಲ್ಲಿ ಕಾಂಗ್ರೆಸ್ನಿಂದ 516 ಕೋಟಿ ರೂಪಾಯಿ ಖರ್ಚಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಇಂದಿಗೆ ನೋಟ್ ಬ್ಯಾನ್ ಮಾಡಿ 3 ವರ್ಷ ಕಳೆದಿದೆ. 2016ರ ನವೆಂಬರ್ 8ರಂದು ಮೋದಿ 500 ರೂಪಾಯಿ ಹಾಗೂ 1000 ಮುಖಬೆಲೆಯ ನೋಟ್ ಅನ್ನ ಬ್ಯಾನ್ ಮಾಡಿದ್ರು. ಇನ್ನು ದೆಹಲಿಯಲ್ಲಿ ನೋಟ್ ಬ್ಯಾನ್ ಮಾಡಿದ್ದನ್ನು ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ತಮಿಳು ಕವಿ ತಿರುವಳ್ಳವರ್ಗೆ ಕೇಸರಿ ಶಾಲು ಹೊದಿಸುವುದು ಬಿಜೆಪಿಯ ಅಜೆಂಡಾ. ಬಿಜೆಪಿಯವರು ನನಗೂ ಕೇಸರಿ ಬಣ್ಣ ಬಳಿಯೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಎಲ್ಲವೂ ಮಿತಿ ಮೀರ್ತಾ ಇದೆ ಅಂತ ಸೂಪರ್ ಸ್ಟಾರ್ ರಜನಿಕಾಂತ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಚೆನ್ನೈನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ತಿರುವಳ್ಳವರ್ಗೆ ಕೇಸರಿ ಶಾಲು ತೊಡಿಸುವ ವಿಚಾರಕ್ಕಿಂತಲೂ ಹೆಚ್ಚು ಪ್ರಾಮುಖ್ಯತೆ ನೀಡಬೇಕಾದ ಅನೇಕ ವಿಚಾರಗಳಿವೆ, ಅದರ ಬಗ್ಗೆ ಚರ್ಚೆ ಆಗಬೇಕು, ಅದರ ಹೊರತಾಗಿ ಇವೆಲ್ಲ ನಗಣ್ಯ ವಿಚಾರಗಳು ಅಂತ ಹೇಳಿದರು. ಇದು ಇವತ್ತಿನ ಇಂಡಿಯಾ ನ್ಯೂಸ್. ಈಗ ಕಿಲ್ಲರ್ ಟೈರ್ಸ್ ಕಾರ್ಯಕ್ರಮ ಪ್ರಸಾರ ಆಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.